ಜೈಲಲ್ಲೂ ಕೂಡ ನಟ ದರ್ಶನ್ಗೆ ಅಭಿಮಾನಿಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಅಲ್ಲೂ ಕೂಡ ಅವ್ರು ನೆಮ್ಮದಿಯಾಗಿರೋಕೆ ಆಗ್ತಾ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿಕೊಂಡಿದ್ದಾರೆ. ಸುಮಾರು ತಿಂಗಳುಗಳಾಯಿತು. ಈಗ ಜೈಲಿನ ಒಳಗಡೆ ಕೂಡ ಅವರಿಗೆ ಅಭಿಮಾನಿಗಳಿದ್ದಾರೆ. ಅವರ ಕಾಟ ಜಾಸ್ತಿ ಆಗ್ತಾ ಇದೆ. ಅದನ್ನ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ಹಾಗಾದ್ರೆ ಏನು ತೊಂದರೆ ಆಯಿತು ದರ್ಶನ್ಗೆ? ಅಲ್ಲಿ ಏನು ಕಾಟ ಆಯಿತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ? ದರ್ಶನನ್ನು ನೋಡೋಕೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಅವಕಾಶವನ್ನು ಕೊಟ್ಟಿರ್ತಾರೆ ವಾರ್ಡನ್. ಆ ವಾರ್ಡನ್ ಎತ್ತಂಗಡಿ ಆಗ್ತಾರೆ, ಟ್ರಾನ್ಸ್ಫರ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿನ ನಿಯಮ ಉಲ್ಲಂಘನೆ ಆಗಿದೆ. ಈ ರೀತಿಯಾಗಿ ಮಾಡಿರೋದ್ರಿಂದ ವಾರ್ಡನ್ ಪ್ರಭು ಚೌಹಾಣ್ ಏನಿದ್ದಾರೆ ಅವ್ರನ್ನ ಎತ್ತಂಗಡಿ ಮಾಡಲಾಗಿದೆ. ವಾರ್ಡನ್ ಏನು ಮಾಡಿರ್ತಾರೆ, CCTV ನಿಗಾವನ್ನು ತಪ್ಪಿಸಿ ದರ್ಶನ್ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರ್ತಾರೆ. ಯಾರಿಗೆ? ತನ್ನ ಸ್ನೇಹಿತ ಆಗಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಭೇಟಿ ಮಾಡಿಸಿರ್ತಾರೆ. ವಾರ್ಡನ್ ಚೌಹಾಣ್ ಅವರನ್ನ ಈಗ ಚಾಮನಗರ ಜೈಲಿಗೆ ವರ್ಗಾವಣೆ ಮಾಡಲಾಗಿದೆ. ಪೊಲೀಸ್ ಸಿಬ್ಬಂದಿ ನಟ ದರ್ಶನ್ ನಡುವೆ ಯಾವುದೇ ರೀತಿಯ ಸಂಭಾಷಣೆ ನಡೆದಿಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಘಟನೆಯ ಗಂಭೀರತೆಯನ್ನು ಅರಿತುಕೊಂಡು ಜೈಲು ಆಡಳಿತ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಟ ದರ್ಶನ್ ಅವರು ಹೊರಗೆ ಹೀಗೆ ಬರ್ತಾರೆ, ಆಗ ಬರ್ತಾರೆ, ಯಾವಾಗ ಬರ್ತಾರೆ ಅಂತ ಅಭಿಮಾನಿಗಳು ಒಂದು ಕಡೆ ಕಾಯ್ತಾ ಇದ್ರೆ, ಅದೇ ಅಭಿಮಾನಿಗಳು ಅವ್ರಿಗೆ ಜೈಲಲ್ಲಿ ಕಾಟ ಕೊಡ್ತಾ ಇದ್ದಾರೆ. ಇಲ್ಲಿ ಬೇರೆ ಯಾರು ಅಲ್ಲ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಕೇಸ್ನ ವಿಚಾರವಾಗಿ ಕೆಲವು ಪೊಲೀಸರುಗಳು ಏನು ಮಾಡಿರ್ತಾರೆ, ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿರ್ತಾರೆ ಕೈದಿಗಳನ್ನು ಬಿಟ್ಟು ಹೋಗೋಕೆ. ಆಗ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ವಾರ್ಡನ್ ಏನಿರ್ತಾರೆ ಅವ್ರ ಸ್ನೇಹಿತರು ಕೂಡ ಬಂದಿರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ ಅವರು ಕೂಡ ಬಂದಾಗ ಅವ್ರು ಕೇಳ್ಕೊಳ್ತಾರೆ. ಅಲ್ಲಿ ದರ್ಶನ್ ಇರ್ತಾರಲ್ಲ ಅವ್ರು ನೋಡ್ತಾರೆ, ನೋಡ್ಬಿಟ್ಟು ನನಗೆ ಅವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ಅವರು ಸ್ನೇಹಿತ ಅಲ್ವಾ, ತುಂಬ ಆತ್ಮೀಯ ಆಗಿರ್ತಾರೆ. ಆಪ್ತರಾಗಿರೋದ್ರಿಂದ ಒಪ್ಕೊಂಡು ಹೋಗಿ CCTV ಕ್ಯಾಮ್ರಾಗಳಿಗೆ ಸರಿಯಾದ ರೀತಿಯಲ್ಲಿ ಕಾಣದೇ ಇರ್ತಾರೆ. ಅದನ್ನು ಸ್ವಲ್ಪ ಕಣ್ಣು ತಪ್ಪಿಸಿ ಹೋಗಿ ಕರ್ಕೊಂಡೋಗಿ ಭೇಟಿ ಮಾಡಿಸಿರ್ತಾರೆ ಅಥವಾ ತೋರಿಸಿರ್ತಾರೆ. ಅಲ್ಲಿ ಈ ಕಾನ್ಸ್ಟೇಬಲ್ ಮತ್ತು ದರ್ಶನ್ ಮಧ್ಯೆ ಮಾತುಕತೆ ಆಗಿಲ್ಲ ಅನ್ನೋದು ಗೊತ್ತಾಗಿದೆ. ಆದರೆ ಭೇಟಿ ಮಾಡಿಸಿದಾರಲ್ಲ ಅದು ಜೈಲಿನ ನಿಯಮಕ್ಕೆ ವಿರುದ್ಧವಾಗಿದೆ, ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತಾಗಿದೆ. ಈ ವಿಚಾರ ತಿಳಿತಾ ಇದ್ದಂತೆ ಅಲೋಕ್ ಕುಮಾರ್ ಅವರು ಏನು ಮಾಡಿದ್ದಾರೆ, ಅವ್ರನ್ನ ಎತ್ತಂಗಡಿ ಮಾಡಿದ್ದಾರೆ ಬೇರೆ ಜೈಲಿಗೆ. ಹೋಗಿ ನೀವು ಇಲ್ಲಿ ಬೇಡ ಅಂತ ಹೇಳಿ. ದರ್ಶನ್ ವಿಚಾರದಲ್ಲಿ ದರ್ಶನ್ದು ಏನು ತಪ್ಪಿಲ್ಲ ಇಲ್ಲಿ, ಆದರೆ ಇವರಿವ್ರು ಮಾಡ್ಕೊಂಡಿತ್ತು. ಒಂದು ರೀತಿಯಾಗಿ ಯಾರೇನೇ ಮಾಡಿದರೂ ಕೂಡ ಅದು ದರ್ಶನ್ ಮೇಲೆ ಬರುತ್ತೆ ಅಂತಾರಲ್ಲ, ಆ ರೀತಿಯಾಗಿ ಇದು ಸ್ವಲ್ಪ ಆಗ್ತಾ ಇದೆ. CCTV ಕ್ಯಾಮ್ರಾಗಳು ಏನೇ ಇದ್ದರೂ ಕೂಡ ಬೇರೆ ಬೇರೆ ಪೊಲೀಸರು ವಾರ್ಡನ್ ಆಗಿರ್ತಾರಲ್ವ ಅವ್ರಿಗೆ ಇದಿರ್ತಾರೆ ಅಧಿಕಾರ. ಅವರು ಕೂಡ ಇನ್ನು ಬೇರೆಯವರು ಕೂಡ ಪೊಲೀಸೇ. ಇನ್ನು ನಾರ್ಮಲ್ ಆಗಿ ಜೈಲಲ್ಲಿ ಯಾರು ಕೂಡ ಏನು ಅನ್ಕೊಳ್ಳಲ್ಲ, ಡೌಟು ಪಡಲ್ಲ. ಎಲ್ಲರೂ ಪೊಲೀಸರು ಬಿಟ್ಟು ಮಾಮೂಲಿ ಓಡಾಡ್ತಿರ್ತಾರೆ ಅಂತ ಅಂದ್ಕೊಳ್ತಾರೆ. ಆದರೆ ಇದು ಗೊತ್ತಾಗಿದೆ ವಿಚಾರ. ಬೇರೆ ಸ್ಟೇಷನಿಂದ ಬಂದಂತಹ ಒಬ್ಬ ಕಾನ್ಸ್ಟೇಬಲ್ ಅವರು ಖೈದಿಗಳನ್ನು ಬಿಡೋಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆ. ಈಗ ಆ ವಾರ್ಡನ್ ಚೌಹಾಣ್ ಏನಿದೆ, ಪ್ರಭು ಚೌಹಾಣ್ ಅವರನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಾಗಿದೆ, ಚಾಮರಾಜನಗರಕ್ಕೆ. ಆ ಜೈಲಿಗೆ ಮಾಡಿದ್ದಾರೆ. ದರ್ಶನ್ ವಿಚಾರ ಅಂತ ಬಂದಾಗ ಎಲ್ಲರೂ ಅವ್ರದ್ದೇ ಇರ್ಬೋದು, ಏನೋ ಇದೆ, ಏನೋ ಆಗಿದೆ ಅಂತ ಹೇಳ್ತಾರೆ. ಇಲ್ಲ, ಇಲ್ಲಿ ದರ್ಶನ್ಗೆ ಅಭಿಮಾನಿಗಳಿಂದ ಜೈಲಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ನೆಮ್ಮದಿಯಾಗಿ ಇರೋಕ್ಕಾಗ್ತಾ ಇಲ್ಲ ಅನಿಸುತ್ತೆ. ಒಬ್ಬ ಜೈಲು ವಾರ್ಡನ್ ತಾನೇ ನಿಯಮವನ್ನು ಮೀರಿದಾಗ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಈ ಪ್ರಕರಣದ ಗಂಭೀರತೆಯನ್ನು ಅರಿತು ಅದನ್ನು ಮನದಲ್ಲಿಟ್ಟುಕೊಂಡು ಅಲ್ಲಿನ ಜೈಲು ಆಡಳಿತ ಕೂಡ ತನಿಖೆಯನ್ನು ಆರಂಭಿಸಿದೆ. ಹೇಗಾಯಿತು, ಯಾಕೆ ಮಾಡಿದ್ರು, ಈ ಹಿಂದೆ ಈ ರೀತಿಯಾಗಿ ಯಾರನ್ನಾದರೂ ಭೇಟಿ ಮಾಡಿಸಿದ್ರ ಈ ವಾರ್ಡನ್ನು, ಇಲ್ಲ ಬೇರೆ ಅಕ್ರಮಗಳಲ್ಲಿ ಏನಾದರೂ ತೊಡಗಿದ್ರ, ನಿಯಮಗಳನ್ನು ಮೀರಿ ಬೇರೆ ಕೆಲಸಗಳನ್ನು ಏನಾದರೂ ಮಾಡಿದ್ರ, ಅದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ತನಿಖೆ ನಡೆದ ಮೇಲೆ ಎಲ್ಲ ವರದಿ ಬಂದ ಮೇಲೆ ವಿಚಾರ ಏನು ಗೊತ್ತಾಗುತ್ತೆ, ಸತ್ಯಾಂಶ ಗೊತ್ತಾದ ಮೇಲೆ ಅವ್ರ ಮೇಲೆ ಇನ್ನಷ್ಟು ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.